ನಾ ಇಲ್ಲದೆ ಹೋದ್ರೆ ಐ ವಿಲ್ ಟ್ರೈ ಟು ವಾಚ್ ಇನ್ US. 20th ಫ್ರೀ ಅಲ್ಲಿ ವಾಚಿಂಗ್ ಎ ಫಿಲ್ಮ್. ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ಹೇಳ್ಬಿಟ್ಟು ಅದನ್ನೇ ಫೋನ್ ಮಾಡ್ತೀನಿ. ಸೊ ಓ ಮೈ ಗಾಡ್, ಸೋ ಸ್ವೀಟ್. ಬಟ್ ನೀವು ಇಲ್ಲಿ ಇರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಓಕೆ, ಟುಡೇ ಯು ಫಾಲೋ ಹಿಯರ್. and ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದ ಬೆಸ್ಟ್ ಫಾರ್ ಟೇಕಿಂಗ್ ಆಫ್ ಯು ಆ್ಯಂಡ್ ಗಾಡ್ ಬ್ಲೆಸ್. ಅಣ್ಣ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಅಣ್ಣ. ನಿಮ್ದು ಅವ್ರ ಮಧ್ಯದಲ್ಲಿ ನೀವು ಹೇಳ್ತೀರ ಅದೇ ಕಾಣಿಸ್ಬೇಡಿ ಅದೇ ಯು ಮತ್ತೆ ಐ ಅಣ್ಣ ಕರೆಕ್ಟ್ ಆಗಿದೆ. ಯು ಅಂಡ್ ಐ. ದಟ್ಸ್ ದ ಬ್ಯೂಟಿ. ನೋಡಿ ಸರ್, ಯು ಐಗೆ ಯಾವ ರೀತಿಯ ಒಂದು ಅರ್ಥಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ. ನಿಜವಾದ ಪ್ರೀತಿ ಅಣ್ಣ ಹೇಳ್ತಾ ಇದ್ದಾರೆ, ನಾನು ಯು ಐನ US ಅಲ್ಲಿ ನೋಡ್ತೀನಿ ಅಂತ. ಈಗ ಯು ಐನ ಒರಿಜಿನಲ್ ಇಂಟೆಲಿಜೆನ್ಸ್ ವೇದಿಕೆ ಮೇಲೆ ಬರಲೇಬೇಕು. ಐ ಇಲ್ಲಿದೆ, ಯು ಇಸ್ ಗೋನಾ ಕಮ್ ಆನ್ ಸ್ಟೇಜ್. ಲೆಟ್ಸ್ ವೆಲ್ಕಮ್ ದ ಯೂನಿವರ್ಸಲ್ ಇಂಟೆಲಿಜೆನ್ಸ್, the one and only UP sir. ಉಪಿ ಸರ್, ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸರ್ ನಿಮ್ಮ ಮಾತನ್ನ ಕೇಳೋದಕ್ಕೆ. ಎಲ್ರಿಗೂ ನಮಸ್ಕಾರ. ನಾನು ತುಂಬ ಜಾಸ್ತಿ ಮಾತಾಡ್ತೀನಿ ಇವತ್ತು. ಅಂದರೆ ಮಾತಾಡೋಕ್ಕೆ ವಿಷಯ ಇದೆ, ಆದರೆ ಕಡಿಮೆ ಮಾತಾಡ್ಬಿಟ್ಟು ಇವನ್ನೆಲ್ಲ ಕಳಿಸ್ಕೊಡ್ತೀನಿ. ಯಾಕಂದ್ರೆ ಅವ್ರನ್ನ ಜಾಸ್ತಿ ಹೊತ್ತು ಕಾಯ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಒಬ್ಬ ತುಂಬ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರ. ಶಿವಣ್ಣ, ನೀವು ನಿಜ ಹೇಳೋದಂಗೆ ನೀವು ನಿಮ್ಮ ಹಾರ್ಟೇ ಅಂತಾರೆ ಶಿವಣ್ಣ. ನಾನು ಇವತ್ತೆಲ್ಲ ನೋಡ್ತಿರೋದು, ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾರದ ಮನುಷ್ಯ, ನೀವು ಅಪರಂಜಿ ಈಗ ಇನ್ನೊಂದು ಅಂತಾರೆ. ಅದೇನೋ ನೋಡಿ, ಅದಕ್ಕೆ ನಿಮ್ಮಿಂದ ಬ್ರೇಕ್ ನೋಡೋರು ಎಷ್ಟು ಜನ ಈ ಇಂಡಸ್ಟ್ರಿಯಲ್ಲಿ, ಏನು ಹೇಳಿ, ನೀವು ಅದಕ್ಕೆ ಹೀರೋ ಆಗಿ ಇರ್ಬೇಕು. ಯಾಕಂದ್ರೆ ತುಂಬಾ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು, ನೀವು ಡೈರೆಕ್ಟರ್, ನಾವು ಡೈರೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ. 100 ವರ್ಷ ಇರ್ತೀರಾ, 100 ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ 100 years. ಥ್ಯಾಂಕ್ಸ್ ಫಾರ್ ಡಾಲಿ ಅವರೇ. ವೆಲ್ಕಮ್ ಟು ಅವರ್ ಇದು. ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊಂತೀರಾ, ಆಮೇಲೆ ಮಾತಾಡೋಣ. ಓಕೆ, ಇವರು ಅಲ್ಲಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇರೆ ಹತ್ರ ಸೇರ್ಕೊಂತ ಇದ್ದೀರಾ. ಇವರು ನಿಜವಾಗ ನಿಜ ಹೇಳಬೇಕು ಅಂದ್ರೆ, ನಾನು ಮೊನ್ನೆ ಇದಾಗಿ ನಿಜವಾಗ್ಲೂ ಹಾರ್ಟಿಲಿ ತುಂಬ, ಯಾಕಂದ್ರೆ ನಾವು ಅಲ್ಲಿ ಇದೀವಂತ ನಮ್ಮನ್ನ ಎದುರುಗಡೆ ಹೊಡ್ತಾರೆ, ಹಿಂಗೆ ನೀವು ಆ ಥರ ಡೈರೆಕ್ಟರ್ ಅಂತ. ನಾನು ಇವ್ರ ಪಿಕ್ಚರ್ ನೋಡಿದಾಗ ನಾನೇ ದಂಗಾಗೋಗ್ಬಿಟ್ಟೆ ನಿಜವಾಗ್ಲು. ಈ ಒಂದು ಲೈನ್ ಇಟ್ಕೊಂಡು ಅದನ್ನ ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್, ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು, ಆ ಥರ ಮ್ಯೂಸಿಕ್ ಅಷ್ಟು ಅದ್ಭುತವಾಗಿ ಮಾಡಿದ್ದೀನಿ. ನಾನು ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿ ಪಟ್ಟೆ. ಯಾರೋ ಕೇಳಿದಾಗ ಅನ್ನಿಸ್ತಾರೆ, ಬಂದ್ರಿ ನೋಡ್ರಿ ಕರ್ನಾಟಕದಲ್ಲಿ ಎಂತೆಂಥ ಡೈರೆಕ್ಟರ್ಸ್ಗಳಿದ್ದಾರೆ, ಎಂತೆಂಥ ಹೀರೋಗಳಿದ್ದಾರೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಸ್ವಲ್ಪ ಕಣ್ತೆಗೆ ನೋಡಿ ಅಂತ. ತುಂಬ ಖುಷಿ ಆಯ್ತು ಅವ್ರು ಬಂದು ಇದು ಮಾಡಿರೋದು. ನೀವು ಡೈರೆಕ್ಟರ್ ಆಗಿದ್ದು ಇನ್ನೂ ಖುಷಿ ನಮಗೆ. ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದ್ದೀರಾ ಡೈರೆಕ್ಷನ್.